ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಕಟೋರಿ ಬ್ಲೌಸು. ಯಾರಾದರೂ ಬಿಗಿನರ್ಸ್ ಆಗಿದ್ದರೆ ನೋಡಿಕೊಂಡು ಕಲ್ತ್ಕೊಳ್ಳಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಹಾಗೆ ನಾನು ಸ್ಟಿಚ್ ಮಾಡ್ತಾ ಕೆಲವೊಂದು ಟೈಲರಿಂಗ್ ಟಿಪ್ಸ್ಗಳನ್ನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬ್ಲೌಸ್ ನೋಡ್ತಾ ಈ ಟಿಪ್ಸ್ಗಳನ್ನು ಕೇಳಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಿದರೆ ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ. ಸ್ಟಿಚಿಂಗು ಕೂಡ ಅರ್ಥ ಆಗುತ್ತೆ. ನಾನು ಹೇಳೋ ಟಿಪ್ಸು ಕೂಡ ನಿಮಗೆ ಅರ್ಥ ಆಗುತ್ತೆ. ನಿಮಗೂ ಏನಾದರೂ ಉಪಯೋಗ ಆಗಬಹುದು ಇದರಿಂದ ಅಂತ ಹೇಳಿ ನಾನು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರಾದರೂ ಬಿಗಿನರ್ಸ್ ಆಗಿದ್ದರೆ, ಹೌದಪ್ಪ ನನಗೆ ಬ್ಲೌಸ್ ಬರಲ್ಲ, ಸ್ಟಿಚಿಂಗು ಬರಲ್ಲ, ಬ್ಲೌಸ್ ಕಟ್ ಮಾಡಿಕೊ ಬರಲ್ಲ ಅನ್ನೋರು, ನೀವು ನನಗೆ ಸ್ಟಿಚಿಂಗ್ ಅಷ್ಟೇ ಬರುತ್ತೆ, ಅಲ್ಪ ಸ್ವಲ್ಪ ಸ್ಟಿಚಿಂಗ್ ಬರುತ್ತೆ ಅನ್ನೋರು ಯಾವ ರೀತಿ ಟೈಲರಿಂಗನ್ನು ಶುರು ಮಾಡಬೇಕು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಫಿಟ್ಟಿಂಗ್ ಮಾಡೋದು, ಈ ಥರ ಚೂಡಿ ಫಿಟ್ಟಿಂಗ್ ಮಾಡೋದು, ಮತ್ತು ಎಲ್ಲಾದರೂ ಇದು ರೆಡಿಮೇಡ್ ಬಟ್ಟೆಗಳು ಸ್ಟಿಚ್ಚಿಂಗಿಗೆ ಅಂತ ಹೇಳಿ ಸ್ಟಿಚ್ ಹಾಕ್ಕೊಡಿ ಅಂತ ಬರ್ತಾರೆ. ಅಂಥವರಿಗೆ ಸ್ಟಿಚ್ ಹಾಕ್ಕೊಡೋದು, ಮತ್ತು ನೈಟಿ ಲೆಂತಿ ಉದ್ದ ಇರುತ್ತೆ ಅದನ್ನು ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಬರ್ತಾರೆ. ಅಂಥವರಿಗೆ ಸ್ಟಿಚ್ ಮಾಡಿಕೊಡೋದು, ಫಿಟ್ಟಿಂಗ್ ಮಾಡಿಕೊಡೋದು. ಆಮೇಲೆ ಈ ಪಿಕೋ ಫಾಲ್ಸು ಅಂತ ಅದನ್ನು ಕೂಡ ಒಂದು ಮಷಿನ್ ತೊಗೊಳ್ಳಿ ಸಾಧ್ಯ ಆದರೆ. ಇಲ್ಲಪ್ಪ ಸಾಧ್ಯ ಆಗೋದಿಲ್ಲ ಅನ್ನೋರು ಬೇಕಾದರೆ ನೀವು ಬೇರೆ ಕಡೆ ಪಿಕೋ ಮಾಡಿಸ್ಕೊಂಡು ಬೇಕಾದರೆ ನೀವು ಫಾಲ್ ಹಚ್ಚಿ ಕೊಡ್ಬೋದು. ಪಿಕೋಗೇನೋ 20 ರೂಪಾಯಿ ತೊಗೋತಾರೆ ಕೆಲವೊಂದು ಕಡೆ 15 ರೂಪಾಯಿನೂ ತೊಗೊಳ್ತಾರೆ ಸಾರಿ ಪಿಕೋ ಅಷ್ಟೇ ಮಾಡಿಕೊಡ್ಲಿಕ್ಕೆ. ಕೆಲವೊಂದು ಕಡೆ ಹಳ್ಳಿಗಳಲ್ಲಿ 10 ರೂಪಾಯಿಗೂ ಕೂಡ ಪಿಕೋನ ಮಾಡಿಕೊಡ್ತಾರೆ. ಅಂಥವ್ರ ಕಡೆ ನೀವು ಪಿಕೋ ಮಾಡಿಸ್ಕೊಂಡು ನೀವು ಫಾಲ್ ತಂದು ಅವರಿಗೆ ಫಾಲ್ ಹಚ್ಚಿಕೊಟ್ರೆ ನಿಮಗೆ ಅದರಿಂದ ಕೂಡ ಅರ್ನಿಂಗ್ ಮಾಡ್ಬೋದು. ಆಮೇಲೆ ನೀವೇ ಒಂದು ಮಷಿನ್ ತೊಗೊಂಡ್ರೆ ಆ ಪಿಕೋಗೆ ನೀವು ದುಡ್ಡು ಕೊಟ್ಟು ಮಾಡಬೇಕಂತ ಇಲ್ಲ, ನೀವೇ ಮಾಡಿಕೊಂಡು ಅವ್ರಿಗೆ ಪಿಕೋ ಫಾಲ್ಸನ್ನು ಮಾಡಿಕೊಡ್ಬೋದು. ಇದರಿಂದ ನಿಮಗೆ ಎಲ್ಲ ಹಣನೂ ನಿಮಗೆ ಉಳಿಯುತ್ತೆ ಈ ರೀತಿ ಮಾಡೋದ್ರಿಂದ. ಮತ್ತು ನಿಮ್ಮ ಸಮಯನೂ ಉಳಿತಾಯ ಆಗತ್ತೆ. ಮತ್ತು ಬೇರೆ ಕಡೆ ಕೊಟ್ಟು ಅವ್ರು ಮಾಡಿಕೊಡೋವರೆಗೂ ನಾವು ಕಾಯೋರ ಬದಲು ನಮ್ಮ ಕಡೆಯೇ ಒಂದು ಮಷೀನ್ ಇತ್ತಂದರೆ ತುಂಬ ಒಳ್ಳೆಯದು. ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಈ ಸಾರಿಗೆ ಕುಚ್ಚು ಹಾಕೋದು ಈ ಥರ, ಮತ್ತು ಈ ಥರ ಎಲ್ಲ ಇರುತ್ತೆ. ಡಿಸೈನ್ ಹಾಕೋದು ಈ ಥರ ಇಂಥದ್ದೆಲ್ಲ, ಮುತ್ತಿಂದ ಡಿಸೈನ್ ಹಾಕೋದು, ಥ್ರೆಡ್ ವರ್ಕು ಈ ಥರ ಎಲ್ಲ ನಿಮ್ಗೆ ಗೊತ್ತಿದ್ದರೆ ಅದರಿಂದ ಕೂಡ ನೀವು ಅರ್ನಿಂಗನ್ನು ಮಾಡ್ಬೋದು. ಈಗ ತುಂಬ ಜನ ಗೊಂಡೆ ಹಾಕಿಸ್ತಾರೆ ಸಾರಿಗೆ, ಕುಚ್ಚು ಹಾಕ್ಸೋದು, ಗೊಂಡೆ ಹಾಕ್ಸೋದು ಈ ಥರ ಎಲ್ಲ ತುಂಬ ಜನ ಟ್ರೆಂಡಿಂಗ್ ಇದೆ ಈಗ. ಅದನ್ನು ಕೂಡ ನೀವು ಶುರು ಮಾಡ್ಬೋದು. ಆಮೇಲೆ ಅದು ನಿಮಗೆ ಬರಲ್ಲ ಅಂತಂದರೆ ನೀವು ಟೈಲರಿಂಗ್ ಮಟೀರಿಯಲ್ಸು ಈ ಥರ ಫಾಲ್ಸು, ಥ್ರೆಡ್ಡು ಮತ್ತು ಬೇರೆ ಬೇರೆ ಟೈಲರಿಂಗ್ ಎಲ್ಲ ಐಟಮ್ಮು ಸ್ವಲ್ಪ ತಂದಿಟ್ಟು ಅದನ್ನು ಕೂಡ ನೀವು ಮನೆಯಲ್ಲಿ ಸೇಲ್ ಮಾಡ್ಬೋದು. ನಿಮ್ಮ ಅಕ್ಕಪಕ್ಕದವರು ಮತ್ತು ನಿಮ್ಮ ಏರಿಯಾದಲ್ಲಿ ಬೇರೆ ಟೇಲರ್ ಇದ್ದರೆ ಅವರು ತಗೋತಾರೆ. ಈ ರೀತಿಯೂ ನೀವು ಕೂಡ ಮಾಡ್ಬೋದು. ಆಮೇಲೆ ಅದು ನಿಮಗೆ ಅಲ್ಲಿ ತಗೊಳ್ಳೋರು ಯಾರೂ ಇಲ್ಲಪ್ಪ, ಅದು ನಡೆಯೋದಿಲ್ಲ ಅಂದರೆ ಸ್ಟೇಷ್ನರಿ ಐಟಮನ್ನು ನೀವು ತಂದಿಡ್ಬೋದು. ಎಲ್ಲ ಥರ ಸ್ಟೇಷ್ನರಿ ಐಟಮ್ ತಂದಿಟ್ಟರೂ ಕೂಡ ಸೇಲ್ ಆಗುತ್ತೆ. ನಿಮ್ಮ ಏರಿಯಾದಲ್ಲಿ ಯಾವುದೋ ಅಂಗಡಿ ಇಲ್ಲಪ್ಪ ಅಂದರೆ ನಿಮ್ಮ ಕಡೆನೇ ತೊಗೊಂಡು ಹೋಗ್ತಾರೆ, ಅದನ್ನು ನೀವು ಸೇಲ್ ಮಾಡ್ಬೋದು. ಇದರಿಂದ ಕೂಡ ಅರ್ನ್ ಮಾಡ್ಬೋದು. ಆಮೇಲೆ ಮತ್ತು ನಿಮಗೆ ಸ್ವಲ್ಪ ಬ್ಲೌಸ್ ಎಲ್ಲ ಬರುತ್ತೆ ಅನ್ನೋರು ಕೂಡ
ಬ್ಲೌಸು ಸ್ಟಿಚ್ಚಿಂಗ್ ಮಾಡಿ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳಿದೆ. ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಮಾಡಿ ನಿಮ್ಮ ಮನೆಯವರ, ನಿಮ್ಮ ತಾಯಿ ಆಗಲಿ, ಯಾರು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಎಲ್ಲರದ್ದು ಬ್ಲೌಸ್ ಎಲ್ಲ ನೀವು ಮನೆಯಲ್ಲಿ ಸಾದಾ ಬ್ಲೌಸ್ ಪೀಸ್ ಇಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಬ್ಲೌಸ್ ಕಲಿತು ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳಿದೆ. ಅದನ್ನೆಲ್ಲ ನೋಡಿಕೊಂಡು ನೀವು ಕಲಿತು ಪ್ರಾಕ್ಟೀಸ್ ಮಾಡ್ಕೋಬಹುದು. ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಕೂಡ ಬೇರೆಯವರ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನೀವು ಪರ್ಫೆಕ್ಟ್ ಆಗೋವರೆಗೂ ಮನೆಯಲ್ಲಿಯೇ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮಾಡಿಕೊಂಡು ಆಮೇಲೆ ನಿಮಗೆ ಪರ್ಫೆಕ್ಟ್ ಆದಮೇಲೆ ನೀವು ಬೇರೆಯವರ ಬ್ಲೌಸು ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಸ್ಟಿಚ್ ಮಾಡುವಾಗ ಫಸ್ಟಿಗೆ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಈ ಥರ ಅಂತ ಕೇಳಿಕೊಂಡು ಜನರಿಗೆ ಚೆನ್ನಾಗಿ ಪರಿಚಯ ಮಾಡಿಕೊಂಡು ಅವ್ರ ಹತ್ರ ಚೆನ್ನಾಗಿ ಮಾತಾಡೋದ್ರಿಂದ ಬ್ಲೌಸು ಯಾರಾದರೂ ಹಾಕ್ತಾರೆ. ಅಂಥವರಿಗೆ ನೀವು ಆದಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟು ಅವರಿಗೆ ಸ್ವಲ್ಪ ರೇಟನ್ನು ಫಸ್ಟಿಗೆ ನೀವು ತುಂಬ ಕಡಿಮೆ ಕೊಡಬೇಕು. ಫಸ್ಟಿಗೆ ಒಂದು ಸಲ ಫ್ರೀ ಹೊಲಿದು ಕೊಟ್ಟರು ಪರವಾಗಿಲ್ಲ. ಆ ಥರ ನೀವು ಕಸ್ಟಮರ್ನ ನೀವು ಇದು ಮಾಡ್ಕೋಬೇಕು. ಮಾಡಿಕೊಂಡು ನೀವು ಅವರಿಗೆ ಹೊಲಿದು ಕೊಟ್ಟರೆ ಅವರಿಗೆ ಚೆನ್ನಾಗಿ ಅನಿಸಿದರೆ ಮತ್ತೊಮ್ಮೆ ನಿಮ್ಮ ಹತ್ರ ಬಂದು ಹಾಕ್ತಾರೆ. ಆಮೇಲೆ ರೇಟು ಸ್ವಲ್ಪ ಕಡಿಮೆ ಇಡಿ. ನೀವು ಮೊದಲು ಸ್ಟಿಚ್ ಮಾಡ್ತೀರಾ ಅಂದರೆ ರೇಟು ಸ್ವಲ್ಪ ಕಡಿಮೆನೇ ಇಡಿ. ರೇಟ್ ಜಾಸ್ತಿ ಆದರೆ ಬರಲ್ಲ. ಯಾಕಂದರೆ ಮೊದಲಿಂದ ಪರ್ಫೆಕ್ಟಾಗಿ ಹೊಲೆಯೋರು ಸಾಕಷ್ಟು ಜನ ಇದ್ದಾರೆ. ಹೀಗಾಗಿ ನೀವು ರೇಟ್ ಕಡಿಮೆ ಇಟ್ಟರೆ ನಿಮ್ಮ ಹತ್ರ ಬರ್ತಾರೆ, ಬಂದು ಕೊಡ್ತಾರೆ. ಆಮೇಲೆ ಆದಷ್ಟು ಚೆನ್ನಾಗಿ ಸ್ಟಿಚ್ ಮಾಡಲು ನೀವು ಪ್ರಯತ್ನ ಪಡಿ. ಹೀಗೆ ಮಾಡಿಕೊಂಡು ನೀವು ಕಸ್ಟಮರ್ನ ನೀವು ನಿಮ್ಮ ಹತ್ರ ಹೇಳ್ಕೋಬೋದು. ಆಮೇಲೆ ಅವ್ರ ಹತ್ರ ಚೆನ್ನಾಗಿ ಮಾತಾಡಿ. ಎಷ್ಟು ನೀವು ಚೆನ್ನಾಗಿ ಮಾತಾಡ್ತೀರೋ, ಎಷ್ಟು ಅವರನ್ನು ಹಚ್ಕೋತೀರೋ ಅಷ್ಟು ನಿಮ್ಮ ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗುತ್ತೆ. ಹೀಗೆ ಮಾಡೋದ್ರಿಂದ ಕೂಡ ನೀವು ಅರ್ನ್ ಮಾಡ್ಬೋದು. ಆಮೇಲೆ ನೀವು ಬಟ್ಟೆ ವ್ಯಾಪಾರದಿಂದ ಕೂಡ ನಿಮಗೆ ಕಸ್ಟಮರು ಬಂದೇ ಬರ್ತಾರೆ. ಒಂದು ಸ್ವಲ್ಪ ಒಂದು 5,000ದಷ್ಟು ಫಸ್ಟಿಗೆ, ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ತಂದಿಡಿ. ಸೀರೆ, ಈ ಥರ ನೈಟಿ, ಈ ಥರ ಲಂಗ, ಸಾರಿ ಪೆಟಿಕೋಟು, ಆಮೇಲೆ ಇವು ಬ್ರಾ, ನಿಕ್ಕರ್ ಇಂಥದ್ದೆಲ್ಲ ನೀವು ತಂದಿಟ್ಟರೆ ಹೆಣ್ಮಕ್ಳು ಲೇಡೀಸ್ ಹತ್ರ ಬಂದು ತೊಗೊಳ್ಳೋದು ಜಾಸ್ತಿ. ಮಾರ್ಕೆಟಿಗೆ ಇಂಥದಕ್ಕೆಲ್ಲ ಜಾಸ್ತಿ ಹೋಗಲ್ಲ ಅವರು. ಮನೆಯಲ್ಲೇ ಬಂದು ಈ ಥರ. ಮತ್ತು ಏನಂದರೆ ಕ್ವಾಲಿಟಿ ಚೆನ್ನಾಗಿರುವ ಕ್ವಾಲಿಟಿನ ತೊಗೊಂಬರ್ರಿ. ಸಾದಾ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ನೀವು ತರೋದಕ್ಕೆ ಹೋಗಬೇಡಿ. ಇದರಿಂದ ಕಸ್ಟಮರು ಹಾಳಾಗ್ತಾರೆ. ಒಂದು ಸಲ ಬಂದು ತೊಗೊಂಡ್ರು ಕೂಡ ಸೆಕೆಂಡ್ ಟೈಮ್ ಅವರು ಬರಲ್ಲ. ಬಟ್ಟೆ ಚೆನ್ನಾಗಿರೋದಿಲ್ಲ ಅವ್ರದ್ದು ಅಂತ ಹೇಳಿ ಬರೋದೇ ಇಲ್ಲ. ಅದರಿಂದ ನಿಮ್ಮ ಬಿಸ್ನೆಸ್ಸು ಹಾಳಾಗತ್ತೆ. ಈ ರೀತಿ ಮಾಡೋದ್ರಿಂದ ಕೂಡ ನೀವು ಹಣನ ಗಳಿಸ್ಬೋದು. ಆದಷ್ಟು ನೀವು ಒಳ್ಳೆ ಕ್ವಾಲಿಟಿಯ ಯಾವುದೇ ಬಿಸ್ನೆಸ್ ಮಾಡಲಿ ಕ್ವಾಲಿಟಿ ಮೇಂಟೈನ್ ಮಾಡಿ. ಕ್ವಾಲಿಟಿ ಮೇಂಟೈನ್ ಮಾಡಿದಾಗ ನಿಮ್ಮ ಹತ್ರ ಕಸ್ಟಮರು ಬಂದೇ ಬರ್ತಾರೆ, ತೊಗೋತಾರೆ. ಆಮೇಲೆ ಮಾರ್ಕೆಟ್ ರೇಟನ್ನೇ ಇಡಿ. ನೀವು ಮಾರ್ಕೆಟ್ಗಿಂತ ನೀವು ಜಾಸ್ತಿ ಇಟ್ಟರೆ ಕಸ್ಟಮರು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಬರೋದಿಲ್ಲ. ಯಾಕಂದರೆ ಮಾರ್ಕೆಟಲ್ಲಿ ಚೀಪ್ ಸಿಗುತ್ತೆ, ಇಲ್ಲಿ ಯಾಕೆ ನಾವು ತೊಗೋಬೇಕು, ಹೇಗೋ ನಾವು ಹೋಗಿರ್ತೀವಿ ಮಾರ್ಕೆಟಿಗೆ, ಆವಾಗಲೇ ತಂದ್ರಾಯಿತು ಬಿಡು ಅಂತ ಹೇಳಿ ಅವರು ತರೋದೇ ಇಲ್ಲ, ನಿಮ್ಮ ಹತ್ರ ಬರೋದಿಲ್ಲ. ಇದರಿಂದ ನಿಮ್ಮ ಬಿಸ್ನೆಸ್ಸು ಹಾಳಾಗುತ್ತೆ. ಈ ರೀತಿ ಯಾವತ್ತೂ ಮಾಡಲು ಹೋಗಬೇಡಿ. ಆದಷ್ಟು ಕ್ವಾಲಿಟಿ ತೊಗೊಂಬರ್ರಿ. ಆಮೇಲೆ ನೀವು ಮಾರ್ಕೆಟ್ ರೇಟನ್ನು ಇಡಿ. ಆವಾಗಲೇ ಕಸ್ಟಮರು ನಿಮ್ಮ ಹತ್ರ ಬರ್ತಾರೆ. ಇದು ಮಾತ್ರ ಯಾವತ್ತೂ ಮರಿಬೇಡಿ. ಸ್ಟಿಚ್ಚಿಂಗ್ ಮಾಡುವಾಗಲೂ ಅಷ್ಟೇ ನೀವು ಚೆನ್ನಾಗಿ ಮನಸ್ಸು ಕೊಟ್ಟು ಸ್ಟಿಚ್ಚಿಂಗ್ ಮಾಡಿದರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಹೀಗೆ ಸ್ಟಿಚ್ಚಿಂಗ್ ಮಾಡ್ತಾ ನೀವು ಪರ್ಫೆಕ್ಟಾಗಿ ಎಲ್ಲನೂ ಕಲಿಬಹುದು. ಪ್ರತಿಯೊಂದನ್ನು ನೀವು ಇಲ್ಲಿ ಕ್ಲಾಸಿಗೆ ಎಲ್ಲಿ ಹೋಗೋದು ಬೇಕಾಗಿಲ್ಲ. ನೀವು ಯೂಟ್ಯೂಬಲ್ಲಿ ವಿಡಿಯೋನೇ ನೋಡಿಕೊಂಡು ಬೇಕಾದ ಹಾಗೆ ಎಲ್ಲ ಡಿಸೈನು
ಎಲ್ಲನೂ ನೀವು ಕರೆಕ್ಟಾಗಿ ಕಲಿಬಹುದು. ಎಲ್ಲ ಅಳತೆ ಮೆಜರ್ಮೆಂಟು, ಯಾವ ಡಿಸೈನ್ಗೆ ಎಷ್ಟು ಮೆಜರ್ಮೆಂಟ್ ಇಡಬೇಕು, ಬ್ಲೌಸಿಗೆ ಯಾವ ಅಳತೆಗೆ ಎಷ್ಟು ಮೆಜರ್ಮೆಂಟ್ ಇಡಬೇಕು, ಇದೆಲ್ಲನೂ ನೀವು ವಿಡಿಯೋ ನೋಡಿಕೊಂಡೇ ತಿಳ್ಕೊಬೋದು. ಇದರಿಂದ ಬೇಗನೆ ಅರ್ಥ ಆಗತ್ತೆ. ಎಲ್ಲದಕ್ಕೂ ಒಂದು ಅಳತೆ ಅನ್ನೋದು ಇರುತ್ತೆ. ಅದರ ಪ್ರಕಾರನೇ ನೀವು ಕಲಿಬೇಕು. ಅದನ್ನು ಬಿಟ್ಟು ಯಾವುದೇ ಅಳತೆ ಇಟ್ಟರೆ ಬ್ಲೌಸು ಕೆಟ್ಟು ಹೋಗುತ್ತೆ. ಸರಿಯಾದ ಅಳತೆಯಲ್ಲಿ ಎಲ್ಲ ಕಟಿಂಗ್ ಮಾಡೋದಾಗಲಿ ಸ್ಟಿಚಿಂಗ್ ಮಾಡೋದಾಗಲಿ ಕರೆಕ್ಟಾಗಿ ತಿಳ್ಕೊಂಡ್ರೆ ಬೇಗನೆ ನಾವು ಕಲಿಬೋದು. ಏನೇ ಕಲಿಬೇಕು ಅಂದರೂ ಕೂಡ ನಮಗೆ ಮನಸ್ಸಿರಬೇಕು. ಮನಸ್ಸಿಲ್ಲ ಅಂದರೆ ಯಾವುದು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ನೀವು ಮನಸ್ಸು ಕೊಟ್ಟು ಕಲಿತಾಗಲೇ ನಿಮಗೆ ಬೇಗ ಕಲಿಯಲು ಸಾಧ್ಯ ಆಗತ್ತೆ. ಮತ್ತು ಮನೆಯಲ್ಲಿ ಹಳೆ ಬಟ್ಟೆ ಆಗಲಿ ಹಾಗೆ ಕಡಿಮೆ ರೇಟಿನ ಉಡಿ ತುಂಬಿರುವ ಆ ಥರ ಬ್ಲೌಸ್ ಪೀಸ್ಗಳು ಇದ್ದಿದ್ದನ್ನು ನೀವು ಅದರಿಂದ ಸ್ಟಿಚ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಬೇಗನೆ ಅರ್ಥ ಆಗುತ್ತೆ. ಹಳೆ ಬಟ್ಟೆ ಇದ್ದರೂ ಪರವಾಗಿಲ್ಲ, ಅದರಿಂದ ಕೂಡ ನೀವು ಕಲಿಬಹುದು. ಹೀಗೆ ಕಲಿಯೋದ್ರಿಂದ ನಿಮಗೆ ಬೇಗ ಅರ್ಥ ಆಗತ್ತೆ. ಬೇಗನೆ ನೀವು ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೋದು. ಟೇಲ್ರಿಂಗ್ ಅನ್ನೋದು ತುಂಬ ಒಳ್ಳೆಯದು. ಯಾವುದೇ ಬಂಡವಾಳ ಇಲ್ಲದೆ ನೀವು ಮನೆಯಲ್ಲಿ ಕೂತಲ್ಲಿಯೇ ನೀವು ಇದನ್ನು ಅರ್ನಿಂಗ್ ಮಾಡ್ಬೋದು ಆರಾಮಾಗಿ. ಒಂದು ಸ್ವಲ್ಪ ದಿನ ಕಸ್ಟಮರು ಬರಲ್ಲ, ಆಮೇಲೆ ಬರ್ತಾ ನೀವು ಹೇಗೆ ಸ್ಟಿಚಿಂಗ್ ಮಾಡಿಕೊಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಚೆನ್ನಾಗಿ ಸ್ಟಿಚಿಂಗ್ ಮಾಡಿಕೊಡ್ತೀರೋ ಅಷ್ಟು ಕಸ್ಟಮರ್ ನಿಮ್ಮ ಹತ್ರ ಬರ್ತಾರೆ. ಆಮೇಲೆ ರೇಟು ತುಂಬ ಕಡಿಮೆ ಇಡಬೇಕು. ಮೊದಲಿಗೆ ನಾವು ಜಾಸ್ತಿ ರೇಟ್ ಹೇಳಿದ್ರೆ ಯಾರೂ ಬರಲ್ಲ. ಆಮೇಲೆ ನೀವು ಕಸ್ಟಮರ್ ಹತ್ರ ಚೆನ್ನಾಗಿ ಮಾತಾಡೋದನ್ನು ಕಲೀರಿ. ಅವರು ಏನೇ ಹೇಳಿದರೂ ಕೂಡ ನೀವು ಸಿಟ್ಟಾಗದೆ ಅವ್ರ ಹತ್ರ ಚೆನ್ನಾಗಿ ಮಾತಾಡಿದರೆ ಅವರಿಗೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇನ್ನೊಂದು ಸಲ ನಿಮ್ಮ ಹತ್ರ ಬಂದೇ ಬರ್ತಾರೆ. ಈ ರೀತಿ ಮಾಡೋದ್ರಿಂದ ಇದರ ಜೊತೆಗೆ ನೀವು ಬೇರೆ ಬೇರೆ ವಸ್ತುಗಳನ್ನು ಸೇಲ್ ಮಾಡೋದಾಗಲಿ ಮತ್ತು ನಿಮಗೇನಾದರೂ ಐಡಿಯಾ ಇದ್ದರೆ ಅದನ್ನು ನಿಮ್ಮ ಏರಿಯಾದಲ್ಲಿ ನಡೀತಿದೆ ಅಂದರೆ ಅದನ್ನು ನೀವು ಸೇಲ್ ಮಾಡೋದಾಗಲಿ ಈ ಥರ ಎಲ್ಲ ಮಾಡಿದಾಗ ಅದರಿಂದ ಕೂಡ ಕಸ್ಟಮರು ನಿಮ್ಮ ಹತ್ರ ಬಂದೇ ಬರ್ತಾರೆ. ಹೀಗೆ ಏನು ಬೇಕಾದಷ್ಟು ಕೆಲಸಗಳಿವೆ, ಬೇಕಾದಷ್ಟು ಮಾಡ್ಬೋದು. ಬ್ಯಾಗ್ಸ್ ಹೊಲಿಬೋದು, ಪರ್ಸ್ ಹೊಲಿಬೋದು, ಬೌ ಈ ಥರ ಇಂಥದ್ದೆಲ್ಲ ನೀವು ಸ್ಟಿಚ್ ಮಾಡಿದರೆ ಅದರಿಂದ ಕೂಡ ನಿಮಗೆ ಅರ್ನಿಂಗ್ ಮಾಡ್ಬೋದು. ನಾವು ಕೆಲಸ ಮಾಡೋ ಮನಸ್ಸಿರಬೇಕು ಅಷ್ಟೇ ನೋಡಿ. ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಏನೂ ಇರೋದಿಲ್ಲ. ಯಾವುದೇ ಆಗಲಿ ನಮಗೆ ಸರಿ ಹೊಂದುವ ಕೆಲಸ ಯಾವುದಾದ್ರೂ ಸರಿ ನೀವು ಮಾಡ್ಬೋದು. ಅದರಿಂದ ಕೂಡ ನೀವು ಅರ್ನಿಂಗನ್ನು ಮಾಡಿ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಇಂಪ್ರೂವ್ಮೆಂಟನ್ನು ಮಾಡ್ಕೋಬಹುದು. ಎಲ್ಲ ಕೆಲಸನೂ ಒಳ್ಳೆಯ ಕೆಲಸನೇ ಆಗಿರುತ್ತೆ. ಯಾವುದು ಕೆಟ್ಟ ಕೆಲಸ ಒಳ್ಳೆಯ ಕೆಲಸ ಅಂತ ಏನೂ ಇರೋದಿಲ್ಲ. ನಮಗೆ ಯಾವುದು ಸರಿ ಆಗುತ್ತೋ ಅದನ್ನು ನಾವು ಮಾಡೋದು. ನಮಗೆ ಯಾವ ಕೆಲಸ ಇಷ್ಟ ಆಗುತ್ತೆ ಅದನ್ನು ನೋಡಿ ನಾವು ಮಾಡಬೇಕು ಅಷ್ಟೇ ನೋಡಿ. ಅದರಲ್ಲಿ ಏನೂ ಇದು ಇರೋದಿಲ್ಲ, ಭೇದ ಭಾವ ಅಂತ ಏನೂ ಇರೋದಿಲ್ಲ ಕೆಲಸದಲ್ಲಿ. ನಮಗೆ ಇಷ್ಟ ಆಗಿರುವ ಕೆಲಸನ ನಾವು ಮಾಡ್ಬೋದು ಆರಾಮಾಗಿ. ಆದರೆ ಜನರಿಗೆ ನಾವು ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡು ಚೆನ್ನಾಗಿ ಮಾತಾಡಿದರೆ ಯಾವ ಕಸ್ಟಮರ್ ಆದರೂ ಬಂದೇ ಬರ್ತಾರೆ. ನೀವು ಪಾರ್ಲರ್ ಆದರೂ ಕಲಿಬೋದು. ಈಗ 108 ಕೆಲಸಗಳಿವೆ, ಅದು ಇದು ಅಂತ ಏನಿಲ್ಲ. ನೀವು ಮನೆಯಲ್ಲೇ ಬೇರೆ ಏನಾದರೂ ಮಾಡ್ಬೋದು. ಅದರಿಂದ ಕೂಡ ನೀವು ಅರ್ನಿಂಗನ್ನು ಮಾಡಿ ಚೆನ್ನಾಗಿ ಜೀವನ ನಡೆಸ್ಬೋದು. ಯಾರ ಸಪೋರ್ಟು ಬೇಡ, ಏನೂ ಬೇಡ. ನೀವು ಒಬ್ಬರೇ ಧೈರ್ಯದಿಂದ ಎಲ್ಲನೂ ನಿಭಾಯಿಸ್ಕೊಂಡು ಹೋದರೆ ಸಾಕು ಅಷ್ಟೇ ನೋಡಿ. ಮತ್ತೇನಿಲ್ಲ. ನಾವು ಲೇಜಿತನ ಎಲ್ಲ ಬಿಡಬೇಕು. ಬೆಳಗ್ಗೆ ಬೇಗನೆ ಏಳಬೇಕು. ಬೇಗ ಕೆಲಸ ಮುಗಿಸ್ಕೊಂಡು ನಾವು ಇಂಥದ್ದನ್ನು ಕಲಿಯುತ್ತಾ ಬೇಗ ಕಲಿತು ನಾವು ಅರ್ನಿಂಗ್ ಮಾಡೋದನ್ನು ಶುರು ಮಾಡಬೇಕು. ಆವಾಗಲೇ ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ನಾವು ಸಕ್ಸಸ್ಸನ್ನು ಕಾಣಲು ಸಾಧ್ಯ. ಇಲ್ಲ ಅಂದರೆ ಯಾವುದೂ ಸಾಧ್ಯ ಆಗೋದಿಲ್ಲ. ಇದನ್ನು ಫಸ್ಟು ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿ. ನಾವು ಲೇಜಿತನ ಫಸ್ಟು ಬಿಡಬೇಕು. ಆವಾಗಲೇ ಸಕ್ಸಸ್ ಅನ್ನೋದು ನಮಗೆ ಸಿಗೋದು. ಕಷ್ಟಪಟ್ಟು ನಾವು ದುಡಿಬೇಕು. ಆವಾಗಲೇ ಏನಾದರೂ ನಾವು ಸಾಧನೆ ಮಾಡಲು ಸಾಧ್ಯ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು, ಟೇಲ್ರಿಂಗ್ ವಿಡಿಯೋ ಯಾವುದಾದ್ರೂ ಬೇಕು ಅನಿಸಿದರೆ
ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ಮತ್ತು ಯಾವುದಾದ್ರೂ ಬಿಸ್ನೆಸ್ ಐಡಿಯಾಗಳು ಬೇಕಂದರೆ ಅದನ್ನು ಕೂಡ ಹೇಳಿ. ಬಟ್ಟೆ ವ್ಯಾಪಾರದ್ದಾಗಲಿ ಬೇರೆ ಏನಾದರೂ ಆಗಲಿ ಅದರ ಬಗ್ಗೆಯೂ ಕೇಳಿ, ಅದನ್ನು ಕೂಡ ನಾನು ವಿಡಿಯೋ ಹಾಕ್ತೇನೆ. ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನ ಸುಧಾರಣೆ ಆಗುತ್ತೆ. ನನಗೇನೂ ಗೊತ್ತಿಲ್ಲ, ಏನು ಮಾಡೋದಪ್ಪ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುಂತ್ರೆ ಯಾವುದೂ ಆಗಲ್ಲ. ನಾವು ಮನಸ್ಸು ಕೊಟ್ಟು ಏನಾದರೂ ಮಾಡಿದಾಗಲೇ ಎಲ್ಲನೂ ನಡೆಯೋದು. ಪ್ರತಿಯೊಂದು ಕೆಲಸನೂ ನಾವು ಮನಸ್ಸು ಕೊಟ್ಟು ಮಾಡಬೇಕು, ಆವಾಗಲೇ ಸಕ್ಸಸ್ ಅನ್ನೋದು ಕಾಣಲು ಸಾಧ್ಯ. ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕ್ತಾ ಇರುವ ಎಲ್ಲ ವಿಡಿಯೋಗಳು ಫಸ್ಟ್ ನಿಮಗೆ ಬರುತ್ತವೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಬೇರೆ ಬೇರೆ ಥರ ವಿಡಿಯೋಗಳನ್ನು ಹಾಕ್ತೀನಿ ನಾನು. ಸಪೋರ್ಟ್ ಮಾಡಿ ಎಲ್ಲರೂ. ನಮಸ್ಕಾರ.